ಇಂದು ಯಮಕನಮರಡಿ ಮತಕ್ಷೇತ್ರದ ಕಡೋಲಿ ಗ್ರಾಮದಲ್ಲಿ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ಹಾಗೂ ಮಳಿಗೆಗಳ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಈ ಶಿವರಾತ್ರಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಮನೀಪ್ರ ಗುರುಬಸವ ಮಹಾಸ್ವಾಮಿಗಳು ಹಾಗೂ ಗುರುಸಿದ್ಧ ಮಹಾಸ್ವಾಮಿಗಳು ಕಾರಂಜಿಮಠ ಬೆಳಗಾವಿ ಶ್ರೀಗಳು ವಹಿಸಿದ್ದು, ಅದೇ ರೀತಿ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಮುಖ್ಯ ಅತಿಥಿಗಳ ಸ್ಥಾನವನ್ನ ಅಲಂಕರಿಸಿದ್ದು, ಅವರು ಮಳಿಗೆಗಳನ್ನು ಉದ್ಘಾಟಿಸಿ ಈ ಮಳಿಗೆಗಳ ಸದುಪಯೋಗವನ್ನ ಜನರು ಪಡಿಸಿಕೊಳ್ಳಬೇಕು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಶಾಸಕರು, ಎಂಜಿ ಹಿರೇಮಠ್ ಮಾಜಿ ಜಿಲ್ಲಾಧಿಕಾರಿಗಳು ಬೆಳಗಾವಿ, ಪಾಂಡು ಮನ್ನಿಕೇರಿ, ಜಾತ್ರಾ ಮಹೋತ್ಸವದ ಕಮಿಟಿಯವರು, ಭಕ್ತಾದಿಗಳು ಹಾಗೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಸತೀಶ್ ಜಾರಕಿಹೊಳಿ ಕೈಯಿಂದಲೇ ಪೂಜೆ ಮಾಡಿಸೋದು ಅಂತ ತಿಳ್ಕೊಂಡು ಅವರಿಂದನೇ ಪೂಜೆ ಆಗಿದೆ. ಅವರ ಸರ್ಕಾರವನ್ನು ಪೂರ್ಣವಾಗಿ ಅವರು ಉದ್ಘಾಟನೆ ಮಾಡಬೇಕು. ಆ ನಿಟ್ಟಿನೊಳಗೆ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತೀವಿ. ಆಮೇಲೆ ಈ ಭಾಗದಲ್ಲಿ ಕಲ್ಯಾಣ ಮಂಟಪಗಳಿಲ್ಲ, ಬಹಳ ಕಡಿಮೆ. ಎಲ್ಲ ಸಾರ್ವಜನಿಕರಿಗೆ ಬಡವರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಒಂದು ಸಮುದಾಯ ಭವನವನ್ನು ಕಟ್ಟಬೇಕಂತ ಮಾಡಿದ್ದೀವಿ. ಅದರ ಮ್ಯಾಲೇ ನಮ್ಮ ವಿದ್ಯಾರ್ಥಿಗಳಿಗೆ ವಸತಿ ನಿಲಯ, ಕೆಳಗೆ ಸೂಟಿ ಇದ್ದ ಟೈಮ್ನಲ್ಲಿ ಸಾರ್ವಜನಿಕರಿಗೆ ಮದುವೆಯ ಮಂಗಲ ಕಾರ್ಯಗಳು ಆಗಬೇಕು ಅನ್ನೋ ಉದ್ದೇಶದಿಂದ, ಎರಡೂ ಆಗಬೇಕು ಅನ್ನೋ ಉದ್ದೇಶದಿಂದ ಆ ಕೆಲಸವನ್ನು ಕೈ ಎತ್ತಿಕೊಂಡಿದ್ದೀವಿ. ಮೊದಲೇ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಯಡಿಯೂರಪ್ಪನವರು ಶ್ರೀಮಠಕ್ಕೆ ಬಂದಾಗ ಅವರು ಒಂದು 25 ಲಕ್ಷಗಳನ್ನು ಕೊಟ್ಟಿದ್ದರು. ಹೀಗೆ ಅದು ಕೂಡ ಕೆಲಸದ ಪ್ರಗತಿಯಲ್ಲಿದೆ. ಅದನ್ನು ಪೂರ್ಣ ಮಾಡುವಂಥ ಕೆಲಸವನ್ನು ನಮ್ಮ ಸಚಿವರು ಮಾಡಿಕೊಡ್ತೀವಿ ಅಂತ ತಿಳ್ಕೊಂಡು ನಮ್ಮ ಭರವಸೆಯನ್ನು ನೀಡಿದ್ದಾರೆ. ಆ ರೀತಿಯಲ್ಲಿ ಈಗಾಗಲೇ ಸಹಾಯವನ್ನು ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಬಹಳ ಸಂತೋಷವೆನಿಸ್ತದೆ. ಆ ನಿಟ್ಟಿನೊಳಗೆ ಈ ಭಾಗದ ಜನರಿಗೆ ಅನುಕೂಲ ಆಗಬೇಕು. ಮಠ ಇರುವುದು ಯಾರಿಗೆ ಅಂದರೆ ಭಕ್ತರ ಸಲುವಾಗಿ ಮಠ ಇರೋದು. ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿಕೊಂಡಂಥ ಆತ್ಮೀಯರು, ಕಿತ್ತೂರು ಶಾಸಕರಾದ ಬಸಪ್ಪ ಪಾಟೀಲ್ ಅವರು, ಇಂದಿನ ಬೆಳಗಾವಿ ಜಿಲ್ಲಾಧಿಕಾರಿಗಳಾದ ಹಿರೇಮಠ ಅವರು, ಇನ್ನೆಲ್ಲ ಭಕ್ತಾದಿಗಳೇ, ಪ್ರತಿ ವರ್ಷ ಭಾಗದಲ್ಲಿ ಶೈಕ್ಷಣಿಕ ಪ್ರಸಾರ ಮಾಡುವ ಮೂಲಕ ತನ್ನದೇ ಆದ ಮಠ ಪ್ರಾರಂಭಿಕ ವೈಶಿಷ್ಟ್ಯವನ್ನು ಹೊಂದಿದೆ. ಹಲವಾರು ಕಳಿಸಿದ ಭಕ್ತರು ಭಾಳ ದಿನದಿಂದ ಒಂದು ಕಲ್ಯಾಣ ಮಂಟಪ ಕಟ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ನಡೀತಾನೆ ಇದೆ. ನೋಡೋದು ಜಾತ್ರೆಗಳ ಮೇಲೆ ಒಂದ್ಸಾರಿ ಹೇಳ್ದಂಗೆ ಒಂದು ಸಭೆ ಮಾಡಿ ಅದು ಯಾವ ರೀತಿ ಮುಗಿಸ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋಣ. ಎಲ್ಲರ ಜವಾಬ್ದಾರಿ ಇದೆ, ನಮ್ಮ ಜವಾಬ್ದಾರಿ ಇದೆ, ನಮ್ಮ ಜವಾಬ್ದಾರಿ ಕೂಡ ಇದೆ. ಬೇಗ ಮುಗಿಸೋದಕ್ಕೆ ಮುಗಿಸುವಂಥ ಪ್ರಯತ್ನ ಮಾಡೋಣ. ಅದ್ರ ಜೊತೆಗೆ ಸ್ವಾಮೀಜಿಯವರ ಮಗಳು ಸಾಕಷ್ಟು ಇಲ್ಲಿ ಧಾರ್ಮಿಕವಾಗಿ ಸಮಾಜದಲ್ಲಿ ಬದಲಾವಣೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ನೇತೃತ್ವದಲ್ಲಿ ಇನ್ನೂ ಮಠ ಹೆಚ್ಚು ಬೆಳಿಬೇಕಾಗಿದೆ. ವಿಶೇಷವಾಗಿ ಶೈಕ್ಷಣಿಕ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಸುಮಾರು ನಾವು ಯಾವಾಗ 16 ವರ್ಷಗಳಲ್ಲಿ ಬಂದಾಗ ಮಠದ ಜೋಡಿ ನಾವು ಕೂಡ ಬೆಳೆಸ್ಕೊಂಡಿದ್ದೀವಿ. ಇಲ್ಲಿವರೆಗೆ ಮಠದ ಜೊತೆ ಇದ್ದೀವಿ. ಮುಂದೂ ಕೂಡ ಮಠದ ಜೊತೆ ಖಂಡಿತವಾಗಿ ನಾವು ಇರ್ತೀವಿ ಮಾತನ್ನ. ವರದಿ ರಮೇಶ್ ಕಾಂಬಳೆ, SP7 ಕನ್ನಡ ನ್ಯೂಸ್, ಯಮಕನಮರಡಿ.